ನಮಸ್ತೆ. ಗ್ರೀನ್ ಕಲರ್ ಅಕ್ಕಿ ರೊಟ್ಟಿ ಮಾಡೋದು ತೋರಿಸ್ತಿದ್ದೀನಿ. ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇದು ಯಾವುದೂ ಅಲ್ಲ. ಆದರೆ ಇದು ಬತ್ವಾ ಸೊಪ್ಪು. ಇಲ್ಲಿ ವಿಂಟರಲ್ಲಿ ತುಂಬ ಜಾಸ್ತಿ ಸಿಗುತ್ತೆ, ಚೆನ್ನಾಗಿ ಸಿಗುತ್ತೆ. ಈಗ ಎಂಡ್ ಆಫ್ ದ ಸೀಸನ್, ಬಟ್ ನೆನ್ನೆ ಸಿಕ್ತು ನನಗೆ. ಸೊ ಅದಕ್ಕೆ ಒಂದು ಲಾಸ್ಟ್ ಟೈಮ್ ಯೂಸ್ ಮಾಡೋಣ ಅಂಥೇಳಿ ತಂದೆ. ಇದ್ರ ಜೊತೆ ಒಂದು 3-4 ಕಡ್ಡಿ, ಒಂದು ಹಿಡಿಯಷ್ಟು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ರುಬ್ಕೊಳ್ತೀನಿ. ಇದ್ರ ನೀರು ಹಾಕಲ್ಲ, ಹಾಗೆ ರುಬ್ಕೊಳ್ತೀನಿ. ಇದನ್ನು ರುಬ್ಬಿ ರವೆ ಜೊತೆ ಸೇರಿಸಿ ಪೂರಿ ಮಾಡ್ತೀನಿ. ಆಮೇಲೆ ಗೋಧಿ ಹಿಟ್ಟಿನ ಜೊತೆ ಸೇರಿಸಿ ಪರಾಟ, ಚಪಾತಿ ಏನು ಬೇಕಾದರೂ ಕರಿಬೋದು, ಅದನ್ನು ಮಾಡ್ತೀನಿ. ಈ ಸರಿ ವಿಂಟರಲ್ಲಿ ಸುಮಾರು ಸರಿ ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ರೊಟ್ಟಿ ಮಾಡಿದೆ, ತುಂಬ ಚೆನ್ನಾಗಾಗತ್ತೆ. ಸೊ ಅದಕ್ಕೆ ಹೇಗಿದ್ದರೂ ಸಿಕ್ತು, ವಿಡಿಯೋ ಮಾಡೋಣ ಅಂಥೇಳಿ, ನಿಮಗೆಲ್ಲ ತೋರಿಸೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಇದನ್ನು ಈಗ ರುಬ್ಕೊಂಡು ಬರ್ತೀನಿ. 250 ml ಕಪ್ಪಲ್ಲಿ 1 ಕಪ್ಪಷ್ಟು ರುಬ್ಕೊಂಡು ತೊಗೊಂಡಿದ್ದೀನಿ. ಅದಕ್ಕೆ ಸ್ಪ್ರಿಂಗ್ ಆನಿಯನ್, ಇದು ಕೂಡ ಸೀಸನಲ್ ಅಲ್ವಾ, ಸೊ 1.5 ಕಪ್ಪಷ್ಟು ಸ್ಪ್ರಿಂಗ್ ಆನಿಯನ್ ಕೂಡ ತೊಗೊಳ್ತಾ ಇದ್ದೀನಿ. 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 3-4 ಹಸಿಮೆಣಸಿನ್ಕಾಯಿ ಹೆಚ್ಚಿರೋದು ಅದು, ಆಮೇಲೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು, ಅರ್ಧ ಟೇಬಲ್ ಸ್ಪೂನ್ ಬಿಳಿದು, ಅರ್ಧ ಟೇಬಲ್ ಸ್ಪೂನ್ ಕರಿ ಎಳ್ಳು ಬೇಕಾದರೂ ಹಾಕ್ಬೋದು, ಇಲ್ಲ 1 ಟೇಬಲ್ ಸ್ಪೂನ್ ಪೂರ್ತಿ ಕರಿ ಎಳ್ಳು ಬೇಕಾದರೂ ಹಾಕ್ಕೋಬೋದು. ಇದಕ್ಕೆ 2 ಕಪ್ನಷ್ಟು ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. 1 ಟೀ ಸ್ಪೂನಷ್ಟು ಉಪ್ಪು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ, ಅದೇ ಹೇಳಿದ್ನಲ್ಲ, ಸೊಪ್ಪು ರುಬ್ಬೋವಾಗ ನಾನು ನೀರು ಹಾಕಲ್ಲ. ಯಾಕೆ ಅಂದರೆ ನೀರು ಹಾಕಿ ರುಬ್ಬಿಟ್ರೆ ತುಂಬ ಒಂಥರ ಪೇಸ್ಟ್ ಥರ ಆಗಿಬಿಡುತ್ತೆ, ಅದು ಏನೋ ಅಷ್ಟೊಂದು ಇಷ್ಟ ಆಗಲ್ಲ ನನಗೆ. ಸೊ ನೀರು ಹಾಕ್ದೇ ರುಬ್ಬಿದಾಗ ತೊಳೆದಿರ್ತೀವಲ್ಲ, ಅದು ಹೆಂಗಿದ್ರೂ ಸ್ವಲ್ಪ ಒದ್ದೆ ಇರುತ್ತೆ. ರುಬ್ಬಿದಾಗ ಒಂಥರ ಚಂಕ್ಸ್ ಥರ ರುಬ್ಕೊಳ್ಳುತ್ತಲ್ಲ, ರೊಟ್ಟಿ ತಿನ್ನೋವಾಗೂ ಆಗಲಿ ಅಥವಾ ಮಾಡಿದಾಗಲೂ ಆಗಲಿ ತುಂಬ ಚೆನ್ನಾಗಿ ಅನಿಸುತ್ತೆ. ಅದಕ್ಕೆ ನೀರು ಹಾಕಲ್ಲ. ಬೇಕಾದರೆ ಸೊಪ್ಪು ಹೆಚ್ಚಾಕಿನೂ ಮಾಡ್ಬೋದು. ಇದು ನೋಡಿ, ಮಿಕ್ಸಿಲಿ ಸೊಪ್ಪು ರುಬ್ಬಿದ್ನಲ್ಲ, ಅದು ರಿನ್ಸ್ ಮಾಡಿರೋ ನೀರು 3/4 ಕಪ್ ತೊಗೊಂಡಿದ್ದೀನಿ. ಸಾಕು ಅನಿಸುತ್ತೆ. ನೋಡೋಣ. ವಾವ್, ಏನು ಕಲರ್ ಅಲ್ವಾ, ಸಖತ್ತಾಗಿದೆ. 3/4 ಕಪ್ ನೀರೇ ಸಾಕಾಯಿತು. ಇದೇ ಥರ ಯಾವುದೇ ಸೊಪ್ಪು ರುಬ್ಬಿ ಹಾಕಿ ಬೇಕಾದ್ರೂ ಮಾಡ್ಬೋದು. ಈ ಥರ ಒಂದು ಬಟರ್ ಪೇಪರು, ಅದ್ರ ಸುತ್ತಲೂ ಎಣ್ಣೆ ಹಚ್ಚಿ, ಅಥವಾ ಶೀಟು ಅಥವಾ ಬಾಳೆ ಎಲೆ ಯಾವುದಾದ್ರೂ ಸರಿ ತಗೊಂಡು, ಯಾವ ಸೊಪ್ಪು ಬೇಕಾದರೂ ರುಬ್ಬಿ ಹಾಕ್ಬೋದು. ಅಂದರೆ ನೋಡಿಕೊಂಡು ಸೊಪ್ಪಿನ ಕ್ವಾಂಟಿಟಿ ಅಡ್ಜಸ್ಟ್ ಮಾಡಬೇಕಾಗತ್ತೆ. ಅಂದರೆ ಕೆಲವೊಂದು ಕಹಿ ಇರುತ್ತೆ, ಕೆಲವೊಂದು ಹುಳಿ ಇರುತ್ತೆ. ಸೊ ಆ ಥರ ಅದನ್ನು ನೋಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಯಾವುದು ಸೊಪ್ಪು ಬೇಕಾದರೂ ರುಬ್ಬಿ ಹಾಕ್ಬೋದು ಅಲ್ವಾ. ನೋಡಿ, ಈ ಥರ ಒಂದು ಸ್ವಲ್ಪ ತಟ್ಕೊಂಡು, ಆಮೇಲೆ ಈ ಥರ ನೀಟಾಗಿ ಈ ಅಂಚನ್ನ ಎಲ್ಲ ಕಡೆಗೂ ಹೀಗೆ ಒಟ್ಟುಗೂಡಿಸ್ಕೊಂಡು ಮತ್ತೆ ತಟ್ಟಿದ್ರೆ ರೊಟ್ಟಿ ತಟ್ಟಿದ್ದೂ ನೀಟಾಗಿ ರೊಟ್ಟಿ ನೋಡೋಕ್ಕೂ ಚೆನ್ನಾಗಿರುತ್ತೆ. ಆಮೇಲೆ ಆ ಥರ ಅಂಚು ಹೀಗೆ ತೆಳ್ಳಗಿರೋದ್ರಿಂದ ರೊಟ್ಟಿ ಕ್ರಿಸ್ಪಿಯಾಗಿ ಕೂಡ ಆಗುತ್ತೆ. ಈ ಥರ ಎಲ್ಲ ಸುತ್ತಲೂ ಈ ಥರ ಹೋಲ್ ಮಾಡಿ, ಇದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸಿದ್ರೆ ರೊಟ್ಟಿ ಆ ಎಣ್ಣೆನ ಹೀರ್ಕೊಂಡು ಕ್ರಿಸ್ಪಿಯಾಗಿ ಆಗುತ್ತೆ. ಹೆಂಚು ಕಾದಿದೆ, ಅದ್ರ ಮೇಲೆ ಈ ಥರ ಹಾಕಿ 1 ನಿಮಿಷ ಬಿಟ್ಟು ಪೇಪರ್ನ ತೆಗೀರಿ. ಪೇಪರ್ ತೆಗಿಯೋಕ್ಕೆಲ್ಲ ಏನೂ ಕಷ್ಟ ಆಗಲ್ಲ, ಬರುತ್ತೆ. ಹೀಗೆ ಇದು ಸೊಪ್ಪು ರುಬ್ಬಿ ಹಾಕಿದ್ರೂ, ಹೆಚ್ಚಾಕಿದ್ರೂ, ಏನಾದ್ರೂ ತೆಳ್ಳಗೂ ಬರುತ್ತೆ ರೊಟ್ಟಿ. ಆಮೇಲೆ ಪೇಪರ್ಗೆ ಅಂಟ್ಕೊಳ್ಳೋದು ಅದೆಲ್ಲ ಏನೂ ಆಗೋದು ಇಲ್ಲ. ಈ ಥರ ಎರಡೂ ಕಡೆಗೂ ಕ್ರಿಸ್ಪಿ ಆಗೋವರೆಗೂ ಬೇಯಿಸೋದು. ಈ ರೊಟ್ಟಿ ಜೊತೆಗೆ ಯಾವುದೇ ಚಟ್ನಿ, ಪಲ್ಯ, ಸಾಗು, ಗೊಜ್ಜು ಯಾವುದಾದ್ರೂ ತುಂಬ ಚೆನ್ನಾಗಿರುತ್ತೆ. ಬದನೆಕಾಯಿ ಪುಡಿ ಹಾಕಿ ಪಲ್ಯ ಮಾಡ್ತೀವಲ್ಲ, ಅದು ತುಂಬ ಚೆನ್ನಾಗಿರುತ್ತೆ.
ಸಾಮಾನ್ಯವಾಗಿ ಸೀಮೆ ಬದನೆಕಾಯ್ದು ಸಿಹಿ ಪಲ್ಯ ಮಾಡ್ತೀವಲ್ಲ, ಅದು ತುಂಬ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ ಜೊತೆ. ಇವತ್ತು ನಾನು ಚಟ್ನಿ ಮಾಡಿದ್ದೀನಿ. ನೋಡಿ, ಆ ಸೌಂಡಲ್ಲಿ ಗೊತ್ತಾಗ್ತಿದೆ ಅಲ್ವಾ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ. ಹೀಗೆ ಮಿಕ್ಕಿದ್ದು ರೊಟ್ಟಿನೂ ಎಲ್ಲ ಮಾಡೋದು, ಏನೂ ತೊಂದರೆ ಇಲ್ಲ, ಬರುತ್ತೆ. ಈ ರೊಟ್ಟಿ ಜೊತೆ ಇವತ್ತು ಈ ಕೆಂಪು ಕ್ಯಾರೆಟ್, ರೆಡ್ ವಿಂಟರಲ್ಲಿ ಸಿಗುತ್ತಲ್ಲ ಕೆಂಪು ಕ್ಯಾರೆಟ್, ಅದ್ರ ಚಟ್ನಿ ಮಾಡಿದ್ದೀನಿ. ಈ ಚಟ್ನಿ ರೆಸಿಪಿ ವಿಡಿಯೋ ಇನ್ನೂ ಮಾಡಿಲ್ಲ ನಾನು. ರಿಟರ್ನ್ ರೆಸಿಪಿ ಇದೆ ನನ್ನ ಬ್ಲಾಗಲ್ಲಿ. ಕ್ಯಾಪ್ಷನಲ್ಲಿ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ನೋಡಿ, ತುಂಬ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಾಗುತ್ತೆ. ಚಟ್ನಿನೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ರೆಸಿಪಿ ಹೇಳಿದ್ನಲ್ಲ, ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆಮೇಲೆ ಇದು ಏನೂ ಇಲ್ಲ, ಮನೇಲಿ ಮಾಡಿರೋ ಮೊಸರು ಹಂಕರ್ಡ್ ಮಾಡಿ ಅದಕ್ಕೆ ಮಾವಿನ ಹಣ್ಣು ರುಬ್ಬಾಕಿರೋದು. ಶ್ರೀಖಂಡ್ ಅಥವಾ ಆಮ್ರಖಂಡ್ ಅಂತಾರಲ್ಲ, ಅದು ಒಂದು ಸ್ಟ್ರೈನರ್ ಮೇಲೆ ಒಂದು ತೆಳ್ಳಗಿರೋ ಬಟ್ಟೆ ಹಾಕಿ ಮೊಸರನ್ನ ಅದರಲ್ಲಿ ಹಾಕಿದ್ರೆ ನೀರೆಲ್ಲ ಕೆಳಗೆ ಉಳ್ಕೊಂಡು ಮೇಲೆ ಗಟ್ಟಿ ಮೊಸರು ಉಳ್ಕುತ್ತೆ. ಅದಕ್ಕೆ ಸಿಹಿ ಆಗಿರೋ ಮಾವಿನ ಹಣ್ಣು ರುಬ್ಬಿ ಹಾಕ್ಬಿಟ್ಟು ಸ್ವೀಟ್ನೆಸ್ ನೋಡಿಕೊಂಡು ಮಾವಿನ ಹಣ್ಣಿಂದು ಒಂದು ಸ್ವಲ್ಪ ಬೆಲ್ಲ ಹಾಕ್ತೀನಿ ನಾನು. ನೋಡಿ, ಎಲ್ಲರೂ ವಿಡಿಯೋ ನೋಡಿ ಮಾಡಿ ಹೇಗಿತ್ತು, ಇಷ್ಟ ಆಯಿತಾ ಇಲ್ವಾ, ಚೆನ್ನಾಗಿ ಬಂತಾ ಹೇಳಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.